ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಗಂಟೆವರೆಗೂ ಏನು ಕಾರ್ಯಕ್ರಮ ಇಲ್ಲ ಅಂತಿತ್ತು. ಸ್ವಾಮೀಜಿಯವರು 3 ಗಂಟೆ 3:30ಗೆ ಹಾಸನದಿಂದ ಬರ್ತೀನಿ ಅಂತ ಹೇಳಿದರು. ನಿನ್ನೆ ರಾತ್ರಿ 9:30ಯಲ್ಲಿ ಫೋನ್ ಮಾಡಿ ಇಲ್ಲ 12 ಗಂಟೆಗೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಆ ಕಾರಣದಿಂದ ನಾವು ಎಲ್ರಿಗೂ ಬಂದಾದ ಸಮಯ ತಿಳಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಸ್ವಾಮೀಜಿಯವರು ಕರೆಕ್ಟಾಗಿ 12 ಗಂಟೆಗೆ ಬಂದ್ಬಿಟ್ರು. ನಾನು ಅಲ್ಲಿ ನಮ್ಮ ಮಾವ ಅಭಿವೃದ್ಧಿ ಕೇಂದ್ರದಿಂದ ಕಾರ್ಯಕ್ರಮ ಬೇಗ ಮುಗಿಸಿ ನಾನು ಇಲ್ಲಿ ಬಂದೆ. ಲಕ್ಷ್ಮಣ ರೆಡ್ಡಿನೂ ಬಂದಿದ್ರು ಆಸ್ಪತ್ರೆ ಹತ್ರ. ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಅವರನ್ನು ಇಲ್ಲಿಗೆ ಕಳಿಸಿದ್ವಿ. ಅವರು ನಾನು ಹೆಚ್ಚು ಸಮಯ ಅವ್ರು ಇರಲ್ಲ ಅಂದ್ಕೊಂಡೆ. ಆದರೂ ಅವರು ಸುಮಾರು 12 ಗಂಟೆಯಿಂದ ಈಗ ಅವ್ರು ಮಾತಾಡ್ಬಿಟ್ಟು ನಾನು ಈ ಕಡೆ ಬಂದಿದ್ದೀನಿ. ಸುಮಾರು ಸತತವಾಗಿ 6 ಗಂಟೆಗಳು ಅಲ್ಲ 5 ಗಂಟೆಗಳು ಅವರು ಇಲ್ಲೇ ಇದ್ದರು. ಆ ಕಾರಣದಿಂದ ನಾನು ಇಲ್ಲಿ ಮುಂಚಿತವಾಗಿ ಬರೋಕ್ಕಾಗಲಿಲ್ಲ. ದಯವಿಟ್ಟು ತಾವು ಕ್ಷಮಿಸಬೇಕು. ತಾವೆಲ್ಲ ಊರುಗಳಿಂದ ಬೇರೆ ಬೇರೆ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ತಾವು ಬಂದಿದ್ದರು. ಒಂದು ನನ್ನ ಆಸೆ, ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಎಲ್ಲ ಸಮುದಾಯದವರು ಬಂದು ನಮಗೆ ಏನಾದರೂ ಚಟುವಟಿಕೆಗಳು ಮಾಡುವಂಥದ್ದಕ್ಕೆ ಜಾಗ ಕೊಡಿಸಿ ಅಂತಕ್ಕಂಥದ್ದು. 10 ವರ್ಷ ವಿರಾಮ ಇತ್ತು. 10 ವರ್ಷ ಯಾವುದು ನನ್ನ ಮೇಲೆ ಜವಾಬ್ದಾರಿ ಇರಲಿಲ್ಲ. ನಾನೇನು ಅದರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಇರಲಿಲ್ಲ, ಅಥವಾ ನನ್ನ ಮೇಲೆ ಅಪ್ಲಿಕೇಶನ್ನು ಇರಲಿಲ್ಲ. ಆದರೆ ಈಗ 2023ರಲ್ಲಿ ಗೆದ್ದ ಮೇಲೆ ನಾನು ಯೋಚನೆ ಮಾಡಿ ಏನಾದರೂ ಒಂದು ಆಸೆ ತೀರಿಸ್ಬೇಕಲ್ಲ ಎಲ್ಲರಿಗೂ. ಯಾಕಂದರೆ ನೀವು ನೋಡಿದ್ದೀರ ರಾಜಕಾರಣದಲ್ಲಿ ರಾಜಕೀಯ ಅವಕಾಶಗಳಿಗೆ, ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥದ್ದಕ್ಕೆ ಅದೊಂದು ರೀತಿ ನಿರಂತರವಾಗಿ ಭಾಳ ವರ್ಷಗಳಿಂದ ಇರಲಿಲ್ಲ. ಇದು ನಮ್ಮ ಚಿಂತಾಮಣಿಯಲ್ಲಿ ಈ ಹೊರಗಡೆಯಿಂದ ಬಂದಂಥವರು ಮತ್ತು ಅವ್ರಿಗೆ ಸ್ವಲ್ಪ ಕೆಲವರು ಕುಮ್ಮಕ್ಕು ಕೊಡುವಂಥವ್ರು ಇದ್ದಾರೆ. ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಚಿಂತಾಮಣಿಯಲ್ಲಿ ಆಂಜನೇಯ ರೆಡ್ಡಿ ಅವರ ಕುಟುಂಬ, ಚೌಡರೆಡ್ಡಿ ಅವರು ಮತ್ತು ಸುಧಾಕರ್ ಅವರು ಎಲ್ಲ ಜಾತಿಯ ಧರ್ಮದ ಜೊತೆ ಚೆನ್ನಾಗಿದ್ದಾರೆ. ಇವರನ್ನೇನಾದರೂ ರಾಜಕೀಯವಾಗಿ ಇವರಿಗೆ ತೊಂದರೆ ಮಾಡಬೇಕು ಅಂದರೆ ಇದು ಅಭಿವೃದ್ಧಿ ವಿಚಾರ ಅಥವಾ ಬೇರೆ ವಿಚಾರಗಳಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇವಲ ಜಾತಿಗಳ ಹೆಸರಲ್ಲಿ ಜನರನ್ನು ಎತ್ತುಕಟ್ಟಿದ್ರೆ ಸುಲಭವಾಗಿ ಅವರಿಂದ ನಾವು ಜನರನ್ನು ದೂರ ಮಾಡ್ಬೋದು ಅಂತಕ್ಕಂಥದ್ದು ಇವತ್ತು ವಂಚಾಕಿರ್ತಕ್ಕಂಥದ್ದು 10 ವರ್ಷದಿಂದ ಅಲ್ಲ, ಬಹುಶಃ 2004 ಆ ಮಧ್ಯೆಯಿಂದ ಕೆಲವರು ಮಾಡಿದ್ದಾರೆ. ನಾನು ಯಾರು ಅಂತ ಹೇಳಕ್ಕೆ ಹೋಗೋದಿಲ್ಲ. ಭಾಳ ಪ್ರಯತ್ನಗಳನ್ನು ಮಾಡಿದ್ರು. 2008ರಲ್ಲಿ ಚುನಾವಣೆಯಲ್ಲಿ ಒಂದೊಂದು ರೀತಿ ಪ್ರಯತ್ನ ಮಾಡಿದ್ರು. 2008ರಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಮುದಾಯವನ್ನು ನಾನು ವಿರುದ್ಧವಾಗಿ ಎತ್ತುಕಟ್ಟುವಂಥ ಕೆಲಸ ಮಾಡಿದೆ. ನಂತರ 2013ರಲ್ಲಂತೂ ಬಹುಶಃ ನನ್ನ ಜೊತೆ ಯಾರು ಸಮುದಾಯದವರೇ ಇಲ್ಲ ಅನ್ನೋ ರೀತಿಯಲ್ಲಿ ಎತ್ತಿಕೊಡುವಂಥದ್ದು ಮಾಡಿದ್ರು. ಆದರೆ ನಮ್ಮ ಅದೃಷ್ಟ ಕೈ ಕೊಟ್ಟು ಕಮ್ಮಿ ಓಟಲ್ಲಿ ಅವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ 1600 ಓಟಲ್ಲಿ ಸೋತ್ವಿ ನಾವು. ನಂತರ 2018ರಲ್ಲೂ ಇದೇ ರೀತಿ ಪ್ರಯತ್ನಗಳು ನಿರಂತರವಾಗಿ ಹೇಳುವಂಥದ್ದು. ಯಾವುದಾದ್ರೂ ಒಂದು ವಿಚಾರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಬೆಂಬಲ ಕೊಟ್ಟರೆ ಅಲ್ಲಿ ಇನ್ನೊಂದು ಸಮುದಾಯದವರಿದ್ದರೆ ನೀವು ಜಾತಿನ ಕಂಡು. ಇನ್ನೊಂದು ಕಡೆ ಅಲ್ಲಿ ಯಾರು ವಿರೋಧ ಅಂತ ಹೇಳ್ತಾರೆ ಅವರೇ ಸಮುದಾಯದವರು ಸಪೋರ್ಟ್ ಮಾಡಿರ್ತೀವಿ, ಅದು ಯಾವುದು ಲೆಕ್ಕ ಬರೋಲ್ಲ. ಯಾಕಂದರೆ ಸ್ಥಳೀಯವಾಗಿ ರಾಜಕೀಯವಾಗಿ
ಅಲ್ಲಿ ಏನೋ ಗೊಂದಲ ಆಗಿರ್ತದೆ. ಅಂಥದಕ್ಕೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರ ಜೊತೆ ನಿಲ್ಲುವಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಜಾತಿಯ ಲೇಪನ ತರುವಂಥದ್ದು. ಆದರೆ ಜನ ಈ ಕ್ಷೇತ್ರದಲ್ಲಿ ಅರ್ಥ ಮಾಡಿಕೊಳ್ಳಿ. ಆದರೂ ಅದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. 2013ರಲ್ಲಿ ತಾವೆಲ್ಲರೂ ಸಹಕಾರ ಕೊಟ್ಟು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಕೊಟ್ಟಿದ್ದ ಕಾರಣ ನನಗೆ ಸರ್ಕಾರದಲ್ಲಿ ಭಾಗವಾಗಿ ಮಂತ್ರಿ ಆಗುವಂಥ ಅವಕಾಶ ಲಭಿಸಿತು. ಜಿಲ್ಲೆಯ ಜವಾಬ್ದಾರಿ ಸಿಕ್ತು. 2023ರಲ್ಲಿ ಆಮೇಲೆ ಕರೆಕ್ಟಾಗಿ ಹೇಳಿದ್ದೆ. 2023ರಲ್ಲಿ ಅಂತ ಕರೆಕ್ಷನ್ ಆಯ್ತು. ಈಗ ಅವತ್ತಿಂದ ನನಗೆ ಎಲ್ಲರೂ ಬಂದು ಕೇಳೋದು ಭವನ ಅಂತಂದ್ರೆ ನನಗೆ ಯಾಕೋ ಭವನ ಅಂದರೆ ನನಗೆ ಯಾಕೋ ಅದು ಸ್ವಲ್ಪ ಅಲರ್ಜಿ ಆಗಬೇಕು. ಈ ಭವನಗಳು ಬಹಳಷ್ಟು ಕಡೆ ಕಟ್ಟಿದ್ದಾರೆ, ಆದರೆ ಆ ಭವನಗಳನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಜನ. ಅಲ್ಲಿ ಹಸುಗಳು ಕಟ್ಟಾಕ್ತಾರೆ ಅಥವಾ ಕಸ ಹೊಡೆಯೋದು ಇಲ್ಲ, ಏನೂ ಮಾಡಲ್ಲ. ಆಮೇಲೆ ಬೇಡಿಕೆ ಏನಂದ್ರೆ ಭವನ ಅಂತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಬಿಟ್ಟಿದ್ದಾರೆ. ಎಷ್ಟೋ ಕಡೆ ಭವನ ಅಂತೇಳಿ ಅದು ದೇವಸ್ಥಾನವಾಗಿ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. ಈ ಥರ ಬೇರೆ ಬೇರೆ ಆಗಿದ್ದಾರೆ. ಅದಕ್ಕೆ ನಾವು ಚಿಂತಾಮಣಿ ಹೃದಯ ಭಾಗದಲ್ಲಿ ಆ ಕಾಲದಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಭವನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ನಾನೇ ಎಲ್ಲ ರೀತಿಯ ಅದಕ್ಕೆ ಜಾಗ ಗುರುತಿಸಿ ಎಲ್ಲ ಮಾಡಿದ್ದೆ. ಆದರೂ ನನ್ನ ಮೇಲೆ ಅಪಪ್ರಚಾರ ಮಾಡಿದೆ. ದೊಡ್ಡ ಮಟ್ಟದಲ್ಲಿ 1300 ಜನ ಕೂರುವಂಥದ್ದಕ್ಕೆ ಭವನಕ್ಕೆ ನಾನು ಅಂದಾಜು ಮಾಡಿಸಿದ್ದೆ, ಏನೋ ವಿನ್ಯಾಸ ಮಾಡಿಸಿದ್ದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದುಡ್ಡು ಸಿಗಲ್ಲ ಅಂತ ಕೇಳಿ ನಾನು ನಗರಸಭೆಯಿಂದ ಮಾಡಿಸೋಣ, ಅಂಬೇಡ್ಕರ್ ಕಲಾಭವನ ಅಂತ ಅದಕ್ಕೆ ಹೆಸರಿಟ್ಟಿದ್ದಕ್ಕೆ ಅದೇ ನನ್ನ ಮೇಲೆ ತಪ್ಪು ಅಂತ ಹೇಳಿ ಈ ಥರ ಭಾಳಷ್ಟು ಆಪಾದನೆಗಳು. ವಾಲ್ಮೀಕಿ ಭವನಕ್ಕೆ ಜಾಗ ಅಂತೇಳಿ ಇಲ್ಲೇ ಬಿಟ್ರಬೇಟ್ ಪಕ್ಕದಲ್ಲೇ 30 ಗುಂಟೆ ಹುಡುಕಿದ್ದೆ. ಅಧಿಕಾರಿಗಳು ಅವತ್ತು ಸಹಕಾರ ಕೊಡಲಿಲ್ಲ. ಕಡೆಗೆ ಅದೊಂದು ನನ್ನ ಮೇಲೆ ಅಪಪ್ರಚಾರ ಆದರೆ ಎಲ್ಲರೂ ಕೇಳಿದ್ರು ಅಂತ ಹೇಳೋದಿಲ್ಲ. ಎಲ್ಲರೂ ಅವರ ಅಪಪ್ರಚಾರಗಳು ಮಾಡಿದ ರೀತಿಯಲ್ಲಿ ಜಾತಿ ಧರ್ಮದವರು ಎಲ್ಲರೂ ಆ ರೀತಿ ಅದನ್ನು ನಿಜ ಅಂತ ಮಾಡಿಕೊಂಡು ನನ್ನ ವಿರುದ್ಧವಾಗಿ ಹೋಗಿದ್ದಿದ್ರೆ ಬಹುಶಃ ನನ್ನ ಟೇಬಲಿಗೆ ಬರ್ತಾ ಇರಲಿಲ್ಲ. ಯಾಕಂದರೆ ಒಕ್ಕಲಿಗರ ಸಮಾಜವನ್ನು ಸೇರಿಕೊಂಡು ನನ್ನ ವಿರುದ್ಧ ಅಂತ ಇಟ್ಕೊಟ್ಟಿದ್ದೆ. ನಾನು ಒಕ್ಕಲಿಗರ ಜಾತಿಗೂ ವಿರುದ್ಧ ಅನ್ನೋ ಲೆಕ್ಕದಲ್ಲಿ ಕೂಡ ಹೇಳಿದೆ. ಅದರಿಂದ ಏನೇನು ಅವರ ರಾಜಕೀಯ ಲಾಭಗಳಾಗುತ್ತೆ ಮಾಡಿದ್ರು, ಅವೆಲ್ಲ ಮಾಡಿದ್ರು ಸಹ ಅವರೆಲ್ಲ ಹಿಂದೆ ಬಿಟ್ಟು ನಾವು ಯಾವುದೂ ಅದನ್ನು ತಲೆ ಕೆಡಿಸ್ಕೊಳ್ತೀರಾ. ನನ್ನ ಕರ್ತವ್ಯ ಇದೆ ಇವತ್ತು ಎಲ್ಲ ಜಾತಿ ಧರ್ಮದ ಅವರಿಗೆ ನಾವು ಗೌರವ ಕೊಡಬೇಕು. ಇಲ್ಲಿ ಒಂದು ಒಳ್ಳೆ ಗೌರವಯುತವಾದಂಥ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ಕೆಲಸನ ಮಾಡೋಣ. 10 ಜನಕ್ಕೆ ಒಳ್ಳೇದು ಮಾಡಬೇಕು. ಒಂದೊಂದು ಸಂದರ್ಭದಲ್ಲಿ 10 ಜನಕ್ಕೆ ಒಳ್ಳೇದು ಮಾಡುವಂಥ ಸಂದರ್ಭದಲ್ಲಿ ಒಬ್ಬರಿಗೂ ಅನನುಕೂಲ ಆಗ್ಬೋದು. ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ತಮಗೆ ಗೊತ್ತಿದೆ ಸ್ಟೇಡಿಯಮ್ಮು ಯಾವ ರೀತಿ ಇತ್ತು ಹಿಂದೆ ಅಂತ. ಸ್ಟೇಡಿಯಮ್ಮು ಅಂಗಡಿಗಳನ್ನು ಕಟ್ಟಿದ್ದು ಯಾರು? ಮುಂಚೆ ಡಬ್ಬಾಂಗಡಿ ಹೌದಲ್ವ? 32 ವರ್ಷಗಳ ಹಿಂದೆ ಸ್ಟೇಡಿಯಂ ಮುಂದೆ ಡಬ್ಬಾಂಗಡಿಗಳಿತ್ತು. ಅದೇ ಡಬ್ಬಾಂಗಡಿ ಇವತ್ತು ಇದ್ದಿದ್ರೆ ಚಿಂತಾಮಣಿ ಬೆಳಿಲಿಕ್ಕೆ ಆಗ್ತಿತ್ತ? ನಮ್ಮ ತಂದೆಯವರು ಆ ಕಾಲದಲ್ಲಿ ಅವರಿಗೆ 300 ರೂಪಾಯಿ ಬಾಡಿಗೆ 30,000 ಅಡ್ವಾನ್ಸ್ ಕೊಡಿ, ನಿಮಗೆ ಅಂಗಡಿ ಕಟ್ಕೊಡ್ತೀವಿ ಅಂತಕ್ಕಂಥ ಯೋಜನೆ ಮಾಡಿ ಕೆಲವರು ಕಟ್ಟಿದ್ರು, ಕೆಲವರು ಕಟ್ಟಲಿಲ್ಲ. 94ರ ಚುನಾವಣೆಯಲ್ಲಿ ಕೆಲವರೆಲ್ಲ ಅವರೆಲ್ಲ ಎತ್ಕಟ್ಟಿದ್ರು, ಇವರೆಲ್ಲ ನಿಮ್ಗೆ ತೊಂದರೆ ಮಾಡಿಬಿಟ್ರು, ನಿಮ್ಮ ಡಬ್ಬ ಅಂಗಡಿ ತೆಗೆದುಬಿಟ್ರು ಅಂತ ವಿರುದ್ಧವಾಗಿ ಓಟ್ ಹಾಕುವಂಥದ್ದು ಮಾಡಿದ್ರು 94ನೇ ಇಸ್ವಿಯಲ್ಲಿ. ಅದನ್ನು ಮುಂದುವರೆದು 100 ಅಂಗಡಿಗಳೇನಿತ್ತು, ನಾವು ಉಳಿದಂಥ ಅಂಗಡಿಗಳನ್ನು ನಾನು 2008ರಲ್ಲಿ 2.5 ಕೋಟಿ ಮಂಜೂರು ಮಾಡಿಸಿ ನಾವು ಉಳಿದಂಥ ಅಂಗಡಿಗಳನ್ನು ಕಟ್ಟುವಂಥದ್ದು ಮಾಡಿ ಸ್ಟೇಡಿಯಂಗೆ ಟ್ರ್ಯಾಕ್ ಇರಲಿಲ್ಲ. ನಿಮ್ಗೆ ಗೊತ್ತಿದೆ, ಮಳೆ ಬಂದರೆ ನೀರು ನಿಲ್ತಾ ಇತ್ತು. ಪೆವಿಲಿಯನ್ ಯಾವ ರೀತಿ ಇತ್ತು ನಿಮ್ಗೆ ಗೊತ್ತಿದೆ. ಇವೆಲ್ಲ ನೆನಪು ಮಾಡ್ಕೋಬೇಕು. ಯಾಕಂದರೆ ಕೆಲವರು ಮಾತಾಡೋದು ಶೈಲಿ ಹೆಂಗಿರುತ್ತೆ ಅಂದರೆ, ನಾವು ಇಲ್ಲಿ ಬರೀ ಅಕ್ರಮ ಆಸ್ತಿ ಮಾಡಿಕೊಂಡೇ ಇಲ್ಲಿ ರಾಜಕಾರಣ ಮಾಡಿದ್ದೀವಿ 70-80 ವರ್ಷದಿಂದ, ಇನ್ನೇನು ಇಲ್ಲಿ ಅಭಿವೃದ್ಧಿಗಳು ಮಾಡಿಲ್ಲ ಅನ್ನೋ ರೀತಿಯಲ್ಲೇ ಪಾಪ ಅವ್ರ ಸತ್ಯ ಹರಿಶ್ಚಂದ್ರ ಮೊಮ್ಮಗನ ಥರ ಅವ್ರು ಇಲ್ಲೇ ಹುಟ್ಟಿ ಬೆಳೆದು ಅವರ ಅಪ್ಪ, ಅವ್ರ ತಾತ, ಅವ್ರ ಮುತ್ತಾತ ಎಲ್ಲ ಇಲ್ಲೇ ಚಿಂತಾಮಣಿ ಬೆಳವಣಿಗೆ ಏಳಿಗೆಗೆ ಎಲ್ಲ ರೀತಿ ಪ್ರಯತ್ನ ಪಟ್ಟಂಗೆ ಅವ್ರು ಮಾತಾಡುವಂಥ ಮಾತು ಶೈಲಿ. ನಿಮಗೆ ಗೊತ್ತಿದೆ, ಇಲ್ಲಿ ಯಾರಾದರೂ ಡಿಪ್ಲೊಮಾ ಹೋಲ್ಡರ್ಸ್ ಇದ್ದರೆ ಯಾವತ್ತಾಗಿದ್ದು ಚಿಂತಾಮಣಿಯಲ್ಲಿ ಡಿಪ್ಲೊಮಾ ಕಾಲೇಜ್ ಅಂತ, ಫಸ್ಟ್ ಗ್ರೇಡ್ ಕಾಲೇಜು ಯಾವಾಗ ಆಗಿದ್ದು, ಯಾರ ಕಾಲದಲ್ಲಿ ಆಯಿತು ಎಲ್ಲ ಗೊತ್ತಿದೆ. ನನಗೆ ಆಶ್ಚರ್ಯ ಆಗುತ್ತೆ. ಅವ್ರು ಮಾತಾಡ್ತಾ ಇದ್ರೆ
ಯಾರು ಅದಕ್ಕೆ ಉತ್ತರ ಕೊಡುವಂಥ ಮಟ್ಟದಲ್ಲಿ ನಮ್ಮವ್ರು ಯಾರು ಉತ್ತರ ಕೊಡ್ತಾ ಇಲ್ಲ. ನಿಂದು ಯಾವ ಊರಪ್ಪ, ನಿನ್ಗೇನು ಗೊತ್ತು ಚಿಂತಾಮಣಿ ಚರಿತ್ರೆ ಅಂತ ವಾಪಸ್ಸು ಗಟ್ಟಿಯಾಗಿ ಬುದ್ಧಿವಂತರ ಹುಡುಗರು ಸಾಮಾಜಿಕ ಜಾಲತಾಣದಲ್ಲಿ ಉಗಿದ್ರೆ ಅವಾಗ ಬಾಯಿ ಮುಚ್ಕೊಂಡು, ಇವತ್ತಿಗೂ ಬಾಯಿಗೆ ಬೀಗ ಹಾಕೋಕ್ಕೆ ಅವ್ರಿಗೆ ಇನ್ನೂ ಆಗಿಲ್ಲ. ಈ ರೀತಿ ಪರಿಸ್ಥಿತಿಗಳಲ್ಲಿ 10 ವರ್ಷ ನಾನು ಸೋತಿದ್ದಂಥ ಸಂದರ್ಭದಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. 2023ರಲ್ಲಿ ಸ್ಟೇಡಿಯಂ ಅಂಗಡಿಗಳ ಬಾಕಿ ಎಷ್ಟಪ್ಪ ಅಂದರೆ 1,75,00,000. ಎಷ್ಟು? 1 ಕೋಟಿ. ಬಾಡಿಗೆ ಎಷ್ಟಪ್ಪ ಪ್ರತಿ ತಿಂಗಳು ಅಂದರೆ ಕೆಲವ್ರಿಗೆ 800, ಕೆಲವ್ರು 1,200, ಕೆಲವ್ರು 1,500. ಎಲ್ಲರೂ ಬೇರೆಯವರಿಗೆ ಸಪ್ಲೀಸ್ ಕೊಟ್ಕೊಂಡಿದ್ದಾರೆ. ಬಹುತೇಕ 8,000, 7,000, 10,000. ಹಂಗಾದ್ರೆ ನಿಮ್ಗೆ ಯಾರಿಗೂ ಅಂಗಡಿಗಳು ತಗೊಳ್ಳೋ ಕೆಪಾಸಿಟಿ ಇರಲಿಲ್ವಾ? 1,65,00,000 ದುಡ್ಡಿದೆ. ಏನು 2,81,00,000 ಕೊಟ್ಟು ಇನ್ನ 1,60,00,000 ದುಡ್ಡಿದೆ. ಅವರು ₹1 ಹಣ ಎಲ್ಲೂ ತರಲಿಲ್ಲ. ಅಂದ್ರೆ ನಾನು ಯಾಕೆ ಇವೆಲ್ಲ ಹೇಳಿದೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, IDSMT ಅಂಗಡಿಗಳು ಸುಮಾರು 4-5 ಕೋಟಿ ಬಾಕಿ ಇದೆ. ರೆಕಾರ್ಡ್ ಇಲ್ಲ, ರೆಕಾರ್ಡ್ಸ್ ಇಲ್ಲ ಅದ್ರದ್ದು. ಈಗ ಇನ್ನ 2.5-3 ಕೋಟಿ ಹಾಕ್ಬೇಕು. ಬಹಳಷ್ಟು ಜನ ನಮ್ಗೆ ಬೇಕಾದವರು, ನಮ್ಮ ಅನುಯಾಯಿಗಳದೇ ನಾವು ಅಂಗಡಿಗಳು ಬೀಗ ಹಾಕ್ಸಿದ್ವಿ. ಈಗ IDSMT ಅಕೌಂಟಲ್ಲಿ ಸುಮಾರು 5.5-6 ಕೋಟಿ ರೂಪಾಯಿ ದುಡ್ಡಿದೆ. ಮುನ್ಸಿಪಾಲಿಟಿಯಲ್ಲಿ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರು ಯಾರೋ ಗುರುದತ್ತ ಯಾರೋ ಗುರು ರಾಘವೇಂದ್ರ ಗುರು ಅಂತ 8,000 ರೂಪಾಯಿ ಬಿಟ್ಟು ಹೋಗಿದ್ರು. ಎಷ್ಟು? 8,000 ರೂಪಾಯಿ ಅಕೌಂಟಲ್ಲಿ ಬಿಟ್ಟು ಹೋಗಿದ್ರು. ಇವತ್ತು 6.5-7 ಕೋಟಿ ರೂಪಾಯಿ ಇವತ್ತು ಮುನ್ಸಿಪಾಲಿಟಿ ಅಕೌಂಟಲ್ಲಿ ದುಡ್ಡು. ಇಡೀ ಜಿಲ್ಲೆಯಲ್ಲಿ ಯಾವ ಮುನ್ಸಿಪಾಲಿಟಿ ಇಷ್ಟು ದುಡ್ಡು? ಈ ತರ ಹೆಂಗೆ ಬದಲಾವಣೆ ಆಯಿತು? ನಾನು ಯಾಕೆ ಇದೆಲ್ಲ ಹೇಳ್ಕೊಂಡು ಬಂದೆ ಅಂದರೆ, ಇನ್ನು ಹೇಳ್ಕೊಳ್ಳೋದು ಭಾಳಷ್ಟಿದೆ, ಈಗ ಸಮಯ ಜಾಸ್ತಿ ಆಗಿದೆ. ನಾವು ಕೆಲವು ಸಂದರ್ಭದಲ್ಲಿ ಕಠಿಣವಾದಂಥ ತೀರ್ಮಾನ ಮಾಡಬೇಕಾಗುತ್ತೆ. ಈಗ ರಸ್ತೆ, ಬೆಂಗಳೂರು ರಸ್ತೆ ಕನಸೋದು. ನಾನು ಅವಾಗ ಸೋತ್ಬಿಟ್ಟೆ. KCPL ಮಾಡಿಸೋಣ ಅಂತ ಪ್ಲಾನ್ ಮಾಡಿದ್ದೆ. ಸೋತ್ಬಿಟ್ಟಿದ್ದಕ್ಕೆ ಅಧಿಕಾರಿಗಳು ಸಹಕಾರ ಕೊಡಲಿಲ್ಲ. ಗೊತ್ತಿಲ್ಲ ನಿಮ್ಗೆ ಯಾರು ಸಹಕಾರ ಕೊಡ್ತೀರಾ ಮಾಡ್ತಾ ಇದ್ರು. ಒಂದಿನ ಅಧಿಕಾರಿಗಳನ್ನ ನಾನು ಸೋತ ಕರ್ಕೊಂಡ್ಬಂದು ಅವ್ರ ಮೇಲೆ ಆಟ ಮಾಡಿದೆ. ಏನ್ರಿ XML ಯಾಕಂದ್ರೆ ಹೋಗ್ತೀರಾ? ನಾನು ಹೇಳಿದೆ ಆಫೀಸರ್ಸ್ಗೆ, ನನಗೂ ದೇವ್ರ ಮುಂದೆ ಅವಕಾಶ ಕೊಡ್ತಾನೆ, ಅವತ್ತು ನಾನು ಮಾಡ್ತೀನಿ, ನನ್ನ ಕನಸೇನಿದೆ ಅದು ಮಾಡೇ ಮಾಡ್ತೀನಿ. 8 ಕೋಟಿಯಲ್ಲಿ ದಲಿತ ಸ್ಕೀಮಲ್ಲಿ ಶುರು ಮಾಡಿದ್ವಿ. ಇದು ಸಾಕಾಗಲ್ಲ, ಇನ್ನೂ ಅಗಲ ಆಗ್ತಾ ಇದೆ ಅಂತೇಳಿ. ಯಾಕಂದರೆ ಇದು ಪದೇ ಮಾಡೋಕ್ಕಾಗಲ್ಲ. ಈಗ ಇನ್ನೂ ನಾನು ಇವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 7.5 ಕೋಟಿ ಕೊಡ್ತಾ ಇದ್ದೆ. 7 ಕೋಟಿ 13-14 ಲಕ್ಷ ಕೊಡ್ತಾ ಇದ್ದೆ. ಪೂರ್ತಿ PCR ಕಾಂಪ್ಲೆಕ್ಸ್ ಅವ್ರಿಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ, ಅವಕಾಶ ಸಿಗುತ್ತೆ, ಪೂರ್ತಿ ವಿಸ್ತೀರ್ಣ ಮಾಡಿ, ಫುಟ್ಪಾತ್ ಮಾಡಿ, ಪಾರ್ಕಿಂಗ್ ವ್ಯವಸ್ಥೆ ಮಾಡಿ, ಲೈಟ್ಸ್ ಹಾಕ್ತೀವಿ, ಹೊಸ ಲೈಟ್ಸ್ ಹಾಕ್ತೀವಿ, ಸೆಂಟ್ರಲ್ ಲೈಟ್ ಹಾಕ್ತೀವಿ, ಸೈಡಲ್ಲಿ ಲೈಟ್ ಹಾಕ್ತೀವಿ, ಗಿಡಗಳು ಉಳಿಸ್ತೀವಿ, ಇವೆಲ್ಲ ಮಾಡ್ತೀವಿ. ಇದೆಲ್ಲ ಯಾರು ಕೆಲಸ ಮಾಡ್ತಾ ಇದ್ದೀವಿ? ಈ ರೀತಿ ಭಾಳಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ. ಈಗ ಆಸ್ಪತ್ರೆ ಇನ್ನೊಂದು ಮತ್ತೊಂದು ನಾನು ಹೇಳ್ಕೊಳಕ್ಕೆ ಹೋಗೋಕ್ಕಾಗಲ್ಲ, ಈಗ ಹೇಳೋಕ್ಕೆ ಹೋಗಲ್ಲ. ಈಗ ನಾನು ಇವೆಲ್ಲ ಯೋಚನೆ ಮಾಡಿ ಅಂಬೇಡ್ಕರ್ ಅವರು ಪ್ರಾರಂಭ ಮಾಡಿದ್ರು. 350 ಜನ ಕೂರಕ್ಕೆ ಮಾಡಿ ಕೇವಲ 3-4 ಕೋಟಿಗೆ 3.25 ಕೋಟಿ ಖರ್ಚು ಮಾಡಿದ್ರೆ ಇನ್ನು 75 ಲಕ್ಷ ಬಾಕಿ ಇದೆ. ನೀವು ಬಹುಶಃ ಅದು ಯಾರನ್ನ ಒಳಗೋಗಿ ನೋಡ್ಕೊಂಬಂದಿದ್ರೇನೋ ಗೊತ್ತಿಲ್ಲ. ನಮ್ಮ ಹತ್ರ ವಿಡಿಯೋ ಇದೆ, ನೆಕ್ಸ್ಟ್ ದಾಖಲೆ ಇದೆ, ಎಲ್ಲ ತೋರಿಸ್ತೀವಿ. ಈಗ ನಾವು 850 ಜನ ಕೂರೋದಕ್ಕೆ ಇವತ್ತು ಬಿಲ್ಡಿಂಗ್ ದೊಡ್ಡದಾಗಿದೆ ನೋಡಿದ್ದೀರಾ. ಯಾಕಂದರೆ ಕಟ್ಟಿರೋವಂಥ ಸರ್ಕಾರಿ ದುಡ್ಡು ಪೂರ್ತಿ ನಾವು ಹೊಡೆಯೋಕ್ಕಾಗಲ್ಲ. ಇರೋದನ್ನೇ ನಾವು ಯಾವ ರೀತಿ ಹೆಚ್ಚು ಮಾಡೋಕ್ಕೆ ಸಾಧ್ಯ ಇದೆ ಅಂತೇಳಿ ನಾವು ಅದನ್ನು ಸೀಮಿತವಾಗಿ ಹಿಂದೆ ಜಾಗ ಎಲ್ಲ ನಾವು ತಗೊಂಡು ಮಾಡಿ, ಈ ಕಡೆ ತಾಲೂಕು ಆಫೀಸ್ದು ಹಳೆ ಜಾಗ ಅಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಸುತ್ತಲೂ ವೆಹಿಕಲ್ ಓಡಾಡಬೇಕು ಅಂತೇಳಿ ಈ 850 ಹಾಸನ 9 ಕೋಟಿ ಹೆಚ್ಚುವರಿ ಕೊಡಿಸಿದೆ. ಅದು ಸಾಕಾಗ್ತಾ ಇಲ್ಲ ಅಂತೇಳಿ ಈಗ ಮೊನ್ನೆ 5.40 ಲಕ್ಷ ಕೊಡಿಸಿದ್ದೀನಿ. ಇನ್ನೂ 50 ಲಕ್ಷ ಒಟ್ಟು 15 ಕೋಟಿ ನಾನೇ ಕೊಡಿಸಿದ್ದೀನಿ. ಈಗಾಗಲೇ ಇಂಟೀರಿಯರ್ಸ್ ಕೆಲಸ ಶುರುವಾಗಿದೆ. ಫೆಬ್ರವರಿ-ಮಾರ್ಚ್ ತಿಂಗಳ ಒಳಗಡೆ ಪೂರ್ಣ ಆಗಬೇಕು. ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ಅದನ್ನು ಎಲ್ಲರಿಗೂ ಲೋಕಾರ್ಪಣೆ ಮಾಡಬೇಕು ಅಂತ ಉದ್ದೇಶ ಇದೆ. ಇಷ್ಟು 850 ಶಿಫ್ಟ್ ಮಾಡಿದಾಗ ಇನ್ನು ಎಲ್ಲ ಸಮುದಾಯಗಳು ನಮ್ಮ ಭವನ ಅಂತೇಳಿ ಮಾಡಕ್ಕೆ ಹೋದರೆ, ಈ ಭವನನೇ ಅಂಬೇಡ್ಕರ್ ಭವನ ಕಟ್ಟುವಂಥದ್ದೇ ಬಹುಶಃ ವರ್ಷಕ್ಕೆ ಒಂದು 20 ದಿವಸ 30 ದಿವಸ ಅಥವಾ ಅಮ್ಮ ಅಂದರೆ ಒಂದು 3-4 ತಿಂಗಳು ಉಪಯೋಗ ಬರ್ಬೋದು. ಮಿಕ್ಕಿದ ದಿವಸ ಬೀಗ ಹಾಕಿರ್ತದೆ. ಹೌದಲ್ವ? ಕಾಲೇಜ್ ಕಾರ್ಯಕ್ರಮ, ವೈಯಕ್ತಿಕ ಕಾರ್ಯಕ್ರಮ ಎಷ್ಟೇ ಮಾಡಲಿ, ಏನೇ ಕಾರ್ಯಕ್ರಮ ಮಾಡಲಿ ಅಷ್ಟೇ. ಆ ಒಂದು ಭವನಕ್ಕೆ ನೀವು ಜನ ಉಪಯೋಗಿಸಿದಾಗ ಎಲ್ಲ ಜಾತಿ ಧರ್ಮದವರು ಭವನ ಅಂತ ಕಟ್ಕೊಂಡು ಹೋದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ನಾನು ಇದನ್ನು ಶೈಕ್ಷಣಿಕ ಹೇಳಿ ಇವತ್ತು ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಜಾತಿಯವರಿಗೂ ಕೊಡಬೇಕು ಅಂಥೇಳಿ ನಾವು ಇದನ್ನು ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ. ನಿಮ್ಗೆ ಗೊತ್ತಿದೆ, ಈಗ
ಮಕ್ಕಳು ಇವತ್ತು ಓದುವಂಥ ಮಕ್ಕಳಿಗೆ ಇವತ್ತಿನ ತಂತ್ರಜ್ಞಾನ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡಿಜಿಟಲ್ ಲೈಬ್ರರಿ ಇವೆಲ್ಲ ತಂತ್ರಜ್ಞಾನವನ್ನು ಕೊಡುವಂಥದ್ದು. ಇವತ್ತು IAS, IPS ಕೋಚಿಂಗ್ ಇವೆಲ್ಲ ಬೇರೆ ಬೇರೆ ರೀತಿಯಾದಂಥ ಕೋಚಿಂಗ್ ವ್ಯವಸ್ಥೆಗಳು. ಯಾರು ಸಮುದಾಯದಲ್ಲಿ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವ್ರು ಸ್ವಲ್ಪ ಸಹಕಾರ ಕೊಟ್ಟರೆ, ಸರ್ಕಾರದಿಂದ ಇದಕ್ಕೇನಾದರೂ ಅನುದಾನ ಕೊಟ್ಟರೆ ಒಂದು ಕಟ್ಟಡ ಕಟ್ಕೊಬೇಕು. ಅದಕ್ಕೆ ಬೇಕಾದಂಥ ಒಂದು ವಿನ್ಯಾಸ ಮಾಡಿಸಿ ಒಂದು ಕಟ್ಟಡ ಕಟ್ಕೊಂಡ್ರೆ ನಾಳೆ ಅಲ್ಲಿ ನಿರಂತರವಾಗಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಇದನ್ನು ಯೋಚನೆ ಮಾಡಿ ಏನು ಮಾಡಿದ್ರೆ ಎಲ್ಲ ಜಾತಿಯವರಿಗೆ ನಾನು ಶಿವಶಂಕರ್ ರೆಡ್ಡಿ ಅವ್ರನ್ನ ಕೇಳಿದೆ. ಅವರು ಕೆಲವು ಜಾತಿ ಧರ್ಮಗಳಿಗೆ ಎಲ್ಲರಿಗೂ ಜಾಗ ಕೊಟ್ಟಿದ್ದಾರೆ. ನಾನು ಎಷ್ಟು ಸಾರ್ ಕೊಟ್ಟಿದ್ದೀನಿ ಅಂದರೆ ನಾನು 2 ಕುಂಟೆ 3 ಕುಂಟೆ 5 ಕುಂಟೆ ಕೊಟ್ಟಿದ್ದೀನಿ. ನಾನು ಹೇಳಿದೆ ನಾವೆಲ್ಲ ಜಾಸ್ತಿ ಕೊಡ್ತಾ ಇದ್ದೀವಿ. ನಾವು ಕನಿಷ್ಠ 10 ಕುಂಟೆ, ಗರಿಷ್ಠ 1 ಎಕರೆ, ಕೇವಲ 3-4 ಸಮುದಾಯಗಳು, ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಸಮುದಾಯಗಳಿಗೆ ಮಾತ್ರ 1 ಎಕರೆ ಕೊಟ್ಟಿದ್ದೀವಿ. ಇನ್ನೆಲ್ಲ ಸಮುದಾಯಗಳಿಗೆ 30, 20, 10 ಕುಂಟೆ. ಈ ಕಾರ್ನರು ಅದು ಇದು ಅಕಸ್ಮಾತ್ ಅಲ್ಲಿ ನಿಮ್ಗೆ ಗೊತ್ತಿದೆ ಜಾಗ ಇಲ್ಲಿಗಡ್ದಾಗ 1-2 ಕುಂಟೆ 3 ಕುಂಟೆ ಪಾಯಿಂಟ್ ಎಷ್ಟು ಅಷ್ಟೇ ವ್ಯತ್ಯಾಸ ಆಗಿರ್ಬೋದು ಅಷ್ಟೇ. ಯಾವುದು ಉದ್ದೇಶಪೂರ್ವಕವಾಗಿ ಅವ್ರು ಜಾಸ್ತಿ ಸ್ವಲ್ಪ ಕೊಟ್ಬಿಟ್ರು ನಮ್ಗಿಂತ ಅನ್ನೋದು ಇನ್ನೊಂದಲ್ಲ. ಈಗ ನೀವು ಅದು ಪ್ಲ್ಯಾನ್ ನೋಡಿದಾಗ 24 ಮೀಟರ್ ರೋಡ್ ಮಾಡ್ತೀವಿ. ಏನು ಇಂಜಿನಿಯರಿಂಗ್ ಕಾಲೇಜ್ದು ಆ ಸೈಡು ಏನು ಆ ಕಡೆ ಈಗ ಅವರು ಕೆಲಸ ಮಾಡ್ತಾ ಇದ್ದಾರಲ್ಲ ಆ ಸೈಡು ಅದ್ಯಾವುದೋ ಬಾರ್ಗಿರೇನೋ ಇದೆಯಲ್ಲ ಪಕ್ಕದಲ್ಲಿ ಆ ಕಡೆಗೆ 80 ಅಡಿ ರಸ್ತೆ, 24 ಮೀಟರ್ ರಸ್ತೆ ಮಾಡ್ತೀವಿ. ಅಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲೇ IB ಬರ್ತದೆ, ಹೊಸ ಇನ್ಸ್ಪೆಕ್ಷನ್ ಬಂಗ್ಲೋ, ನಮ್ಮ ಟಿ ವಿ ಬಿಲ್ಡಿಂಗು ಕೆಲಸ ಶುರುವಾಗ್ತಾ ಇದೆ. ಈಗ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಕೆಲಸ ಶುರು ಮಾಡ್ತಾರೆ. ಸುಮಾರು 14 ರೂಮ್ ಬರ್ತದೆ, 14 ರೂಮ್ ಬರ್ತದೆ, 14 ರೂಮ್ ಬರುತ್ತೆ. ಸೊ 12 ರೂಮ್ ಬರ್ತದೆ. ಅಲ್ಲಿ ಮಾಡ್ತಾ ಇದೀವಿ. ಅದ್ರ ಪಕ್ಕದಲ್ಲೇ ಅದ್ರ ಮುಂದೆನೇ ರೋಡ್ ಹಿಂದೆ ಹೋಗುತ್ತೆ, ಇದ್ರ ಒಳಕ್ಕೆ ಹೋಗುತ್ತೆ. ಇದ್ರ ಒಳಕ್ಕೆ ಹೋದ್ಮೇಲೆ 18 ಮೀಟರ್ ರೋಡ್ ಮಾಡಿದ್ವಿ. ಬೌದ್ಧಕ್ಕೆ ಒಂದು 3-4 ರಸ್ತೆ, ಸಣ್ಣ ರಸ್ತೆಗಳು ಮಾತ್ರ 40 ಅಡಿ ಮಾಡಿದ್ವಿ. ಈಗ ಏನು ನಾನು ತಮಗೆ ಜಾಗ ಗುರುತಿಸಿದ್ದೀವಿ, ಡಬಲ್ ರೋಡ್ಗೆ ಟಚ್ ಆಗುತ್ತೆ. ಇದು ಡಬಲ್ ರೋಡ್ಗೆ ಟಚ್ ಆಗುವಂಥದ್ದು. ನಿಮ್ಮ ಇದ್ರ ಪಕ್ಕದಲ್ಲಿ ಬಹುಶಃ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದೀವಿ, ಅದ್ರ ಪಕ್ಕದಲ್ಲಿ ಒಕ್ಕಲಿಗರಿಗೆ ಕೊಟ್ಟಿದ್ದೀವಿ, ಈ ಕಡೆ ಬೇರೆ ಹಾಸ್ಪಿಟಲ್ ಕೊಟ್ಟಿದ್ದೀವಿ, ಕೆಲವು ಹಾಸ್ಪಿಟಲ್ಸ್ಗೂ ರಿಸರ್ವ್ ಮಾಡಿಸಿದ್ದೀನಿ, ದೇವರಾಜ ಇಲಾಖೆಗೆ ಅಂತ ಅವ್ರು ಕೊಟ್ಟಿದ್ದೀವಿ. ಇದು ನಾವು ನೇರವಾಗಿ ಸಮುದಾಯಕ್ಕೆ ಕೊಡಕ್ಕೆ ಬರಲ್ಲ. ಸಮುದಾಯಕ್ಕೆ ಕೊಡಕ್ಕೆ ಬಂದರೆ ಸರ್ಕಾರಕ್ಕೆ ಹೋಗಬೇಕು ಮತ್ತು ನೀವು ಬೇರೆ ಬೇರೆ ಡಾಕ್ಯುಮೆಂಟ್ ಕೊಡಬೇಕು, ದುಡ್ಡು ಕೊಡಬೇಕು, ಇದೆಲ್ಲ ಬರ್ತದೆ. ಅದಕ್ಕೆ ನಾವೇನು ಮಾಡಿದ್ವಿ, ಏನು ಇವತ್ತು ಹಿಂದುಳಿದ ವರ್ಗಗಳ ಇಲಾಖೆ ಇದೆ, ಇಲಾಖೆ ಹೆಸರಿಗೆ ಇಂಥ ಸಮುದಾಯದವರಿಗೆ ಅಂತಲೇ ಪರ್ಟಿಕ್ಯುಲರ್ ಆಗಿ ನಾವು ಅದನ್ನು ಆದೇಶದಲ್ಲೇ ಮೆನ್ಷನ್ ಮಾಡಿಸಿದ್ವಿ. ಯಾಕಂದರೆ ಬೇಕಾದ್ರೆ ಕೆಲವರು ಅದೇ ನಮ್ಮ ಮಸರಲ್ಲಿ ಕಲ್ಲುಡ್ಕು ಅಂತವರು ಏನ್ ಟೀಚರ್ ಮನ್ಗೆ ಗೌರ್ಮೆಂಟ್ ಎಲ್ಲ ಒಂದೇ ಹೌದಲ್ವಾ, ಇವೆಲ್ಲ ಮಾತಾಡ್ತಾರೆ. ಇದರಲ್ಲಿ ಸ್ಪಷ್ಟವಾಗಿ ನೀವು ಓದ್ಬೋದು. ಆದೇಶ ಪತ್ರ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲ್ಗುಟ್ಲಳ್ಳಿ ಗ್ರಾಮದ ಸರ್ವೆ ನಂಬರ್ 47ರ ತಾಲೂಕು ಭೂಮಾಪಕರು ಸರ್ವೆ ಸ್ಕೆಚ್ನಲ್ಲಿ ತೋರಿಸಿರುವಂತೆ ಬ್ಲಾಕ್ 15ರಲ್ಲಿ 30 ಗುಂಟೆ ಜಮೀನನ್ನು ಈ ಕೆಳಕಂಡ ಷರತ್ತಿಗೆ ಒಳಪಡಿಸಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1994 ಕಲಂ 71 ಅಡಿಯಲ್ಲಿ ಬಲಜಿಗ ಸಮುದಾಯದವರಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಕಾಯ್ದಿರಿಸಿ ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ರವರಿಗೆ ವರ್ಗಾಯಿಸಿ ಆದೇಶಿಸಿದೆ. ಸಮುದಾಯದ ಬಳಕೆಗೆ ಸಮುದಾಯದವರು ಅದನ್ನು ಬಳಕೆ ಮಾಡುವಂಥದ್ದು. ಈಗ ಅಂಬೇಡ್ಕರ್ ಭವನ ನಾವು ಕಟ್ಟಿದ್ರು ಕೂಡ ಇದು ಯಾವುದೇ ಸಂಘ ಸಂಸ್ಥೆಗೆ ಕೊಡುವಂಥದ್ದಲ್ಲ, ಅದು ಸಮಾಜ ಕಲ್ಯಾಣ ಇಲಾಖೆ ಹೆಸರಲ್ಲಿ ಇರ್ತದೆ. ವಾಲ್ಮೀಕಿ ಭವನ ಏನು ಕಟ್ತೀವಿ ಅದು ಪರಿಶಿಷ್ಟ ಪಂಗಡ ವರ್ಗಗಳ ಇಲಾಖೆ ಹೆಸರಲ್ಲಿ ಇರ್ತದೆ. ಯಾಕಂದರೆ ಇದು ಮಾಹಿತಿ ಸ್ಪಷ್ಟವಾಗಿರಲಿ. ಯಾಕಂದರೆ ಇವತ್ತು ಕೆಲವು ಸಂದರ್ಭದಲ್ಲಿ 2-3 ಸಂಘಗಳಿರ್ತವೆ, 2-3 ಗುಂಪುಗಳಿರ್ತವೆ. ಇವೆಲ್ಲ ಈ ಥರ ನಾನೀಗ ಸುಮಾರು ಈಗ 24 ಸಮುದಾಯಗಳಿಗೆ ಕೊಡಕ್ಕೆ ಮಾಡಿದ್ವಿ. ಈಗ 1-2 ಬಾಕಿ ಇದೆ, ಇನ್ನೂ ಒಂದು 2-3 ಸಣ್ಣ ಸಮುದಾಯಗಳದ್ದು ಗುರುತಿಸ್ಕೊಟ್ಟಿದ್ದೀನಿ. ಅದನ್ನ ಪತ್ರ ರೆಡಿ ಮಾಡಿಟ್ಟಿದ್ದೆ, ಅದು ಕೊಡಲಿಲ್ಲ, ಅದು ನೋಡ್ಕೊಂಡು ಕೊಡೋಣ ಅಂತೇಳಿ. ಭಾಳ ಸಣ್ಣ ಸಮುದಾಯಗಳು, ಆದರೆ ಎಲ್ಲರಿಗೂ 10 ಗುಂಟೆ ಕೊಟ್ಟಿದ್ದೀವಿ. ಈಗ ವಯೋವೃದ್ಧರ, ನಾನು ಡೆಲ್ಲಿಗೆ ಹೋದೆ ಚುನಾವಣೆ ಸಂದರ್ಭದಲ್ಲಿ, ಮೊನ್ನೆ ಡೆಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಸೀನಿಯರ್ ಸಿಟಿಸನ್ಸ್ ಕಾಮನ್ ಏರಿಯಾ ಅಂತೇನೋ ಒಂದೇನೋ ಜಾಗ ಇತ್ತು. ನನಗೆ ನೋಡಿ ಆಶ್ಚರ್ಯ ಆಯಿತು. ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಕೊಂಡು ಎಲ್ಲ ಪಾಪ ವಯಸ್ಸಾದಂಥ ಅವ್ರು ಹಿರಿಯರು 60 ವರ್ಷ 65 70 ವರ್ಷ, ಈಗ 60 ವರ್ಷ ವಯಸ್ಸಾದವರೆಲ್ಲ ಗಟ್ಟಿಯಾಗಿದೆ, ಈಗ 65 ವರ್ಷ ಗಟ್ಟಿಯಾಗಿದೆ. ಎರಪರೆಡ್ಡಿಯವರು ಆ ಥರ ಇನ್ನ ಹಿರಿಯರು ಅವರು ಬನ್ನಿ ಅವರೆಲ್ಲ ಒಂದೇನಾದ್ರೂ ಒಂದು ಕಟ್ಟಡ ಕಟ್ಕೊಂಡ್ರೆ ಮುಂದೆ
ಅಲ್ಲಿ ಕಾಲಕ್ಷೇಪ ಮಾಡುವಂಥದ್ದಕ್ಕೆ ನಾನು ನೋಡಿದಾಗ ಆಶ್ಚರ್ಯ ಆಯಿತು. ಹೆಂಗಸರು ಗಂಡಸರು ಎಲ್ಲ ವಯಸ್ಸಾದವ್ರು ಬಂದು ಸಮಯ ಕಳೆದು ಏನಾದರೂ ಬೇರೆ ಬೇರೆ ಏನೋ ಚಟುವಟಿಕೆಗಳು ಮಾಡಿಕೊಂಡು ತಮಾಷೆಯಾಗಿ ಕಷ್ಟ ಸುಖಗಳು ಹಂಚ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಯೋಚನೆ ಮಾಡಿದೆ, ಅಲ್ಲೇ ತಕ್ಷಣ ನಾಪ್ಕೊ ಬಂದು ಬರ್ಕೊಂಡೆ, ಇದಕ್ಕೊಂದು ಏಮ್ ಸಿನಪೊಳ್ಳ ಅಂತ ವಹಿಸ್ಬಿಟ್ಟೆ. 70 ಹಾಂ, ಇವಾಗ ಸೀನಪ್ಪನವರು ಅಂತಂಥವ್ರು ಪಾಪ ನಮ್ಮ ಎಸ್ ಜಿ ಶ್ರೀನಿವಾಸ್ ಅವರು ನಿರಂಜನ ಇಂಥ ಸೀನಿಯರ್ ಸಿಟಿಸನ್ಸ್ಗೆ 20 ಗುಂಟೆ ಜಾಗ ಕೊಡ್ತಾ ಇದ್ದೀವಿ. 20 ಗುಂಟೆ ಜಾಗ ಅವರಿಗೆ ಒಂದು ಕಾರ್ನರ್ ಪ್ಲೇಸ್ ಕೊಡ್ತಾ ಇದ್ದೀವಿ. ಆಮೇಲೆ ಕುರುಬ ಸಮುದಾಯಕ್ಕೆ 33 ಗುಂಟೆ ಕೊಡ್ತೀವಿ. ಈಗ ಅದೇ ಕಾರ್ನರ್ಗೆ ಏನಾದ್ರು ಸಿಕ್ಕಿರೋ. ಬೆಸ್ತರ ಸಮುದಾಯಕ್ಕೆ 10 ಗುಂಟೆ ಕೊಟ್ಟಿದ್ದೀವಿ. ಅಗಸರು ದೋಬಿ ಸಮುದಾಯ 10 ಗುಂಟೆ ಕೊಟ್ಟಿದ್ದೀವಿ. ಕುಂಬಾರ ಸಮುದಾಯ 10 ಗುಂಟೆ ಕೊಟ್ಟಿದ್ದೀವಿ. ಪದ್ಮಶಾಲಿ ಸಮುದಾಯ ಅದೊಂದು ಕಾರ್ನರ್ ಬರ್ತದೆ 11.12 ಗುಂಟೆ ಆಗಿದೆ. ಅಕ್ಕಸಾಲಿಗ ವಿಶ್ವಕರ್ಮ ಸಮುದಾಯ 10.04 ಕೊಟ್ಟಿದ್ದೀವಿ. ಬಲಜಿಗ ಸಮುದಾಯ 30. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಈಗ ಮಾತಾಡಿದ್ರೆ ಕನ್ನಡ ಭವನ ಇನ್ನೊಂದು ಅಂತಾರೆ, ಅದಕ್ಕೆ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅಲ್ಲೂ ಅಷ್ಟೇ ನಾಳೆ ಭವನ ಅಂತ ಹೇಳಿದ್ರೆ ಆಗೋದಿಲ್ಲ. ನಾನು ಇದಕ್ಕೆಲ್ಲ ಮತ್ತೆ ಉದಾಹರಣೆ ಇದನ್ನು ಬೇರೆ ಹೇಳ್ತೀನಿ. ಅವರಿಗೆ 39.08 ಗುಂಟೆ ಕೊಟ್ಟಿದ್ದೀವಿ. ಒಕ್ಕಲಿಗರ ಸಮುದಾಯ 39.08, ಇದು 1 ಎಕರೆಗೆ ಸ್ವಲ್ಪ ಕಮ್ಮಿ ಬರ್ತಾ ಇದೆ. ಈ ದೇವರಾಜನ್ಸು ಅಧ್ಯಯನ ಮತ್ತು ಕಲಿಕಾ ಕೇಂದ್ರ 1 ಎಕರೆ. ಗಾಣಿಗ ಸಮುದಾಯ 24.04, ಅದು ಕಾರ್ನರ್ ಎಲ್ಲೋ ಸಿಕ್ಕಿದೆ, ಜಾಗ ಎಕ್ಸ್ಟ್ರಾ ಸಿಕ್ಕಿದೆ. ಬೋವಿ ಸಮುದಾಯ 30 ಗುಂಟೆ. ಬಾಬು ಜಗಜೀವನರಾಮ್ರವರ ಅಧ್ಯಯನ ಮತ್ತು ಕಲಿಕಾ ಕೇಂದ್ರ 1 ಎಕರೆ. ಗೊಲ್ಲ ಯಾದವ ಸಮುದಾಯ 30 ಗುಂಟೆ. ಮುಸ್ಲಿಂ ಸಮುದಾಯ 1 ಎಕರೆ 9 ಗುಂಟೆ. ಈಡಿಗ ಸಮುದಾಯ 10 ಗುಂಟೆ. ಕ್ರೈಸ್ತ ಸಮುದಾಯ 10. ಈಗ ಆರ್ಯವೈಶ್ಯ ಸಮುದಾಯಕ್ಕೆ 30 ಗುಂಟೆ ಕೊಡಿಸ್ತಾ ಇದ್ದಾರೆ. ಅದು ಯಾವ ಹೆಸರು ಕೊಡಬೇಕು ಅನ್ನೋದು ಸ್ವಲ್ಪ ಗೊಂದಲ ಆಯಿತು, ಅದೀಗ ಇವತ್ತು ನಾಳೆ ಕ್ಲಿಯರ್ ಆಗುತ್ತೆ. ಆಮೇಲೆ ಬ್ರಾಹ್ಮಣ ಸಮುದಾಯಕ್ಕೆ 20 ಗುಂಟೆ ಕೊಡಿಸ್ತಾ ಇದ್ದಾರೆ. ಈಗ ಕೊರಚ ಸಮುದಾಯಕ್ಕೂ 10 ಗುಂಟೆ ಕೊಡಿಸ್ತಾ ಇದ್ದಾರೆ. ಇನ್ನೂ ಒಂದು 2-3 ಸಮುದಾಯಗಳು ಗುರುತಿಸಿದ್ದೀವಿ. ಈಗೆಲ್ಲ ಈ ಥರ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಜಮೀನು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಏನು ಮಾಡಿದ್ದೀವಿ, ಸುಮಾರು ಇಂದ 3-4 ಪ್ಲಾಟು ನಾವು ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಮುಂದೆ, ಯಾಕಂದರೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು ITI ಇನ್ನು ಬೇರೆ ಬೇರೆ ಎಲ್ಲ ಬರುವಂಥ ಕಾರಣದಿಂದ ಅಲ್ಲಿ ವಸತಿ ನಿಲಯಗಳಾದರೆ ಒಳ್ಳೆಯದು ಮಕ್ಕಳಿಗೆ ಅಂತೇಳಿ ಅದಕ್ಕೂ ಸ್ವಲ್ಪ ರಿಸರ್ವ್ ಮಾಡಿಸಿದ್ದೀವಿ ಜಾಗ. ಮತ್ತು ಸೆಂಟ್ರಲ್ಲಿ ಮೇಲ್ಗಡೆ ಒಂದು ಕಡೆ 3 ಎಕರೆ ಜಾಗ ರಿಸರ್ವ್ ಮಾಡಿದ್ದೀವಿ. ಅಲ್ಲೇ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಓಪನ್ ಏರ್ ಥಿಯೇಟರ್ ಅಂತ ಮಾಡೋದು. ಸುಮಾರು ನೋಡೋಣ ಅದು 3 ಎಕರೆಯಲ್ಲಿ ಯಾವ ರೀತಿ ವಿನ್ಯಾಸ ಮಾಡೋಕ್ಕೆ ನನಗೆ ಪ್ರಕಾರ ಸುಮಾರು ಒಂದು 2-3 ಸಾವಿರ ಜನ ಕೂರುವಂಥದ್ದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓಪನ್ ಏರ್ ಥಿಯೇಟ್ರು ಅದು ನಾನು ವಿನ್ಯಾಸ ಬೇರೆ ರೀತಿ ಮಾಡ್ತೀನಿ, ಏನು ಇವತ್ತು ಆಧುನಿಕವಾಗಿ ಏನು ವಿನ್ಯಾಸ ಮಾಡಿಸ್ಬೇಕು ಮಾಡ್ತೀನಿ. ಇದಿಷ್ಟು ಈಗ ಯಾಕಂದರೆ ಅವಾಗ ಎಲ್ಲ ಸಮುದಾಯದವರು ಅಲ್ಲಿ ಬಳಸ್ಕೋಬೋದು ಜಾಗ. ಒಬ್ಬೊಬ್ಬರು ಒಂದೊಂದು ಕಟ್ಟೋ ಬದಲು ಅದು ಒಂದು ಕಡೆ ಇದ್ದರೆ ನಾಳೆ ಅಲ್ಲಿ 18 ಮೀಟರ್ ರೋಡ್ ಇರ್ತದೆ, ಡಬಲ್ ರೋಡ್ ಇರ್ತದೆ. ಅಲ್ಲಿ ಪಾರ್ಕಿಂಗ್ ಜಾಗ ಇದೆ, 1 ಎಕರೆ ಪಾರ್ಕಿಗೆ ಕೊಟ್ಟಿದ್ದೀನಿ, ಪಾರ್ಕಿಗೆ 1 ಎಕರೆ ರಿಸರ್ವ್ ಮಾಡಿದ್ದೀನಿ. ಈ ಥರ ಎಲ್ಲ ನಾವು ಮಾಡಿದ್ದೀವಿ. ಆಮೇಲೆ ಈಗಾಗಲೇ ನಾನು 15 ಕೋಟಿ ರೂಪಾಯಿ ನಾವು ಲೋಕೋಪಯೋಗಿ ಇಲಾಖೆ ಸಚಿವರಿಗೆ ಬೇಕು ಅಂತ ರಸ್ತೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಇನ್ನೂ ಅದಕ್ಕೆ ಸಾಕಾಗಲ್ಲ, ಯಾಕಂದರೆ ನಿಮ್ಗೆ ಗೊತ್ತಿದೆ ನಾವು ಬರೀ ರೋಡ್ ಮಾಡೋದ್ರಾಗಲ್ಲ, ಡ್ರೈನೇಜ್ ಸಿಸ್ಟಮ್ ಮಾಡಬೇಕು, ಎಲೆಕ್ಟ್ರಿಕ್ ಕರೆಂಟ್ ಕೊಡಿಸ್ಬೇಕು, ವಾಟರ್ ಲೈನ್ಸ್ಗೆ ವ್ಯವಸ್ಥೆ ಮಾಡಬೇಕು, ಇವೆಲ್ಲ ಮಾಡಬೇಕು. ಅದರಿಂದ 24 ಮೀಟ್ರಲ್ಲಿ ಯೋಚನೆ ಮಾಡಿ, ಎಲ್ಲೂ ಇಲ್ಲ ಚಿಂತಾಮಣಿ 80 ಅಡಿ ರಸ್ತೆ, 24 ಮೀಟ್ರ್ ಅಂದರೆ 80 ಅಡಿ ರಸ್ತೆ. ಇವೆಲ್ಲ ನಾನು ಮಾಡ್ಬೋದಾಗಿತ್ತು, 50 ಅಡಿ ರಸ್ತೆ ಮಾಡ್ಬೋದಾಗಿತ್ತು. ಕ್ಲಿಯರ್ ಆಗಿ ಪಿಕ್ಚರ್ ಸಿಗುತ್ತೆ, ಎಲ್ಲೆಲ್ಲಿ ಏನೇನು ಲೆವೆಲ್ಸ್ ತೊಗೋಬೇಕು ತಗೊಳ್ತೀವಿ. ಈಗ ಇಂಜಿನಿಯರಿಂಗ್ ಕಾಲೇಜ್ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಯಾವ ಥರ ಲೆವೆಲ್ಸ್ ಬರ್ತಾ ಇದೆ. ಇಲ್ಲೂ ಅದೇ ರೀತಿ ರೋಡ್ ಮಾಡಿದಾಗ ಡಿಫ್ರೆಂಟ್ ಲೆವೆಲ್ಸಲ್ಲಿ ಇರ್ತದೆ. ಇವೆಲ್ಲ ಬೇರೆ ಕಡೆ ನೀವು ನಾರ್ತ್ ಈಸ್ಟ್ ಹೋಗಿರ್ತೀರ, ಅಸ್ಸಾಮು, ಸಿಕ್ಕಿಮು, ಇವೆಲ್ಲ ಯಾರನ್ನ ಹೋಗಿದ್ರೆ ಗೊತ್ತಿರ್ತದೆ ನಿಮಗೆಲ್ಲ ಬೆಟ್ಟ ಗುಡ್ಡಗಳಲ್ಲಿ ಹೆಂಗಿರ್ತಾವೆ ಮನೆಗಳು ಅಂತೆಲ್ಲ. ಇಲ್ಲೂ ಅಷ್ಟೇ, ನಾವು ರೋಡೆಲ್ಲ ಮಾಡಿದ್ಮೇಲೆ ಒಂದೊಂದು ಲೆವೆಲ್ ಒಂದೊಂದು ಸ್ಟೇಜಲ್ಲಿ ಇರ್ತದೆ. ಅದನ್ನು ಬಳಸ್ಕೊಂಡೇ ನಾವು ಬಿಲ್ಡಿಂಗ್ ಕಟ್ಬೋದು. ಇವತ್ತು ನಾವು IB ಕಟ್ತಾ ಇರೋದು ಹಂಗೆ ಸ್ಟೆಪ್ ಬೈ ಸ್ಟೆಪ್ಪೇ ಕಟ್ತಾ ಇದ್ದೀವಿ. ಇವೆಲ್ಲ ನಾಳೆ ಆರ್ಕಿಟೆಕ್ಚರಲ್ ಮಾನ್ಯುಮೆಂಟ್ಸ್ ಆಗುತ್ತೆ. ಇವೆಲ್ಲ ನಾಳೆ ಯಾರಾದ್ರು ಭವಿಷ್ಯತ್ತು ಭಾಳ ಫ್ಯೂಚರ್ ನೋಡಿದಾಗ ನಮ್ಮ 20-30-40 ವರ್ಷಕ್ಕೆ ನೋಡಿದಾಗ ಏನಪ್ಪ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಇದೆಲ್ಲ ಹಿಂಗೆಲ್ಲ ವಿನ್ಯಾಸ ಮಾಡಿದ್ದಾರೆ. ಅದರಿಂದ ಇನ್ನೂ ಬೇರೆ ಬೇರೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಈಗ ಆಸ್ಪತ್ರೆ ಉನ್ನತೀಕರಣ ಆಗಬೇಕು. ಆಸ್ಪತ್ರೆ ಇವತ್ತು ಸ್ವಾಮೀಜಿಯವರು ನೋಡೋಕ್ಕೆ ಬಂದರು, ಅವ್ರಿಗೆ ಆಶ್ಚರ್ಯ ಆಯಿತು, ಇಷ್ಟು ಪೇಷಂಟ್ ಇದ್ದಾರೆ ಅಲ್ಲಿ. ಅದೇ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ನಾವು ಒಂದು ಕಾರ್ಪೊರೇಟ್ ಆಸ್ಪತ್ರೆ ರೀತಿಯಲ್ಲಿ ಮಾಡಿದ್ರೆ ಮುಂದೆ ಬಹುಶಃ ಯಾರೂ ಖಾಸಗಿ ಆಸ್ಪತ್ರೆಗೆ ಹೋಗೋದಿಲ್ಲ. ಯಾರಾದರೂ ಡಾಕ್ಟ್ರಿಗೆ ಇದ್ದರೆ ಮಕ್ಕಳಿದ್ರೆ ದಯವಿಟ್ಟು ನಮಗೆ ಬೇಕು ಬರುತ್ತೆ. ಯಾಕೆಂದರೆ ಇವತ್ತು ವೈದ್ಯಕೀಯ ಒಂದು ಸೌಲಭ್ಯ ಇದೆಯಲ್ಲ, ಇವತ್ತು
ಕಣ್ಣಲ್ಲಿ ರಕ್ತ ಬರ್ತದೆ, ಕೆಲವು ಸಂದರ್ಭದಲ್ಲಿ ನೀರೆಲ್ಲ ಬರೋದು ರಕ್ತ ಬರ್ತದೆ. ಆ ರೀತಿ ಕಷ್ಟದ ಪರಿಸ್ಥಿತಿಗಳಲ್ಲಿ ಇವತ್ತು ಜನ ಸಿಕ್ಕಿದ್ದಾರೆ. ಅದರಿಂದ ನಮ್ಮ ಕ್ಷೇತ್ರದ ನಮ್ಮ ಸುತ್ತಲೂ ತಾಲೂಕಿನ ಜನಕ್ಕೆ ಒಂದು ಮುಕ್ತಿ ಸಿಗಬೇಕು, ಒಳ್ಳೆ ವೈದ್ಯಕೀಯ ಸೌಲಭ್ಯ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಏನೇನೋ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಅದರಿಂದ ಮುಂದೆ ಎಲ್ಲ ದೇವರ ಆಶೀರ್ವಾದ, ದೇವರೆಲ್ಲರ ಸಹಕಾರ ಇದ್ದರೆ ಒಳ್ಳೆ ಸುದ್ದಿ ಸುದ್ದಿಯನ್ನು ಅದಕ್ಕೆ ಏನೇನು ತಯಾರಿ ಮಾಡಬೇಕು ಮಾಡ್ತಾ ಇದ್ದೀವಿ. ಆಗಲೇ ಆಸ್ಪತ್ರೆ ಬದಲಾವಣೆಗಳಾಗ್ತಾ ಇದೆ, ಇನ್ನೂ ಬದಲಾವಣೆ ಮಾಡೋದಿದೆ ಭಾಳಷ್ಟು. ಈಗಾಗಲೇ 10 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ, ಮೇಲೆ ಕಟ್ಟಡ ಕಟ್ಟಬೇಕು, ಇನ್ನೂ ಭಾಳಷ್ಟು ಇದೆ, ಇನ್ನೂ ಬೇರೆ ಬೇರೆ ಚೇಂಜಸ್ ಆಗುತ್ತೆ. ಇನ್ನು ಉಳಿದಾಗಿನ್ನೆಲ್ಲ ನಾವು ಬೇರೆ ಬೇರೆ ಕೆಲಸಗಳು ಆಗ್ತಾ ಇದ್ದಾವೆ. UGD ಕೆಲಸ, ರಸ್ತೆ ಕೆಲಸ, ಜಂಕ್ಷನ್ ಕೆಲಸ ಇವೆಲ್ಲ ಆಗ್ತಾ ಇದೆ. ಬೇರೆ ವಿಚಾರಗಳೆಲ್ಲ ಹೇಳೋಕ್ಕೆ ಹೋಗೋದಿಲ್ಲ, ಈಗ ಸಮಯ ಕಮ್ಮಿ ಇದೆ. ಅದರಿಂದ ನಾನು ಮತ್ತೊಮ್ಮೆ ತಾವೆಲ್ಲರೂ ಇಷ್ಟೆಲ್ಲ ಕೇಳಿದ್ರು. ಅದಕ್ಕೂ 10 ಲಕ್ಷ ರೂಪಾಯಿ ಕೊಡಿಸಿದ್ದೀನಿ. ಅದು ಯೋಜನೆಗೆ ಮಾಹಿತಿ 10 ಲಕ್ಷ ರೂಪಾಯಿ ಅದಕ್ಕೂ ಕೊಡಿಸಿದ್ದೀನಿ. ಕೈವಾರ ನಮ್ಮ ಅಮರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ 20 ಲಕ್ಷ ಕೊಡಿಸಿದ್ದೀನಿ. ಇಲ್ಲಿ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಯಗುಕೋಟೆ ಅಲ್ಲಿ 20 ಲಕ್ಷ ಕೊಡಿಸಿದ್ದೀವಿ. ಇಲ್ಲ ಇನ್ನು ಸುಮಾರು ಹಳ್ಳಿಗಳಿಗೆ ಒಟ್ಟು 3,65,00,000 ನಾನು ಮೊನ್ನೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆಲ್ಲ ಕೊಡಿಸಿದ್ದೀನಿ. ಅದರಿಂದ ಇವರು ಯಾರೋ ನಿನ್ನೆ ನಾಗನಾಥೇಶ್ವರ ದೇವಸ್ಥಾನದ ವಿಚಾರ ಹೇಳ್ತಾ ಇದ್ರು. ನಾಗನಾಥೇಶ್ವರ ದೇವಸ್ಥಾನದ ವಿಚಾರಕ್ಕೆ ಅವರೇ ಕಾರಣಕರ್ತರು. ಇವತ್ತೇನು ಸಮಸ್ಯೆ ಆಗಿದೆ ಅದಕ್ಕೆ ಅವರೇ ಹೊಣೆಗಾರರು. ಯಾವುದೇ ಮುಜರಾಯಿ ದೇವಸ್ಥಾನ ನೀವು ಮಾಡಬೇಕಾದ್ರೆ ಅನುಮತಿ ತಗೋಬೇಕು. ಏನೇ ನೀವು ದೇವರ ಮೂಲ ವಿಗ್ರಹ ನೀವು ಕಲಿಸಬೇಕಾದ್ರೆ ಅದು ಆಗಮಿಕರು ಶಾಸ್ತ್ರೋಕ್ತವಾಗಿ ಕಳ್ಕೊಂಡು ಮಾಡಬೇಕು. ಅವರು ಎಲ್ಲವನ್ನ ನಿರ್ಲಕ್ಷ್ಯ ಮಾಡಿ ಏನು ತಹಸೀಲ್ದಾರು ಖಜಾಂಚಿ ಆಗಿರ್ತಾರೆ, ಅಕೌಂಟಲ್ಲಿ 1 ರೂಪಾಯಿ ಹಾಕ್ದಿರಾ, ಯಾರು ದುಡ್ಡು ಕೊಟ್ಟರೋ ಏನೋ ನೇರವಾಗಿ ಅವರೇ ಅದನ್ನು ಖರ್ಚು ವೆಚ್ಚಗಳು ಯಾವುದೂ ಇಲ್ಲ, ಏನು ಖರ್ಚಾಗಿದೆ, ಎಷ್ಟು ಬಂದಿದೆ ಹೋಗಿದೆ ಅನ್ನೋದು ಮಾಹಿತಿ ಇಲ್ಲ. ಅಕೌಂಟಲ್ಲಿ 0 ಬ್ಯಾಲೆನ್ಸು. ದೇವರ ಮೂರ್ತಿಯನ್ನು ಕೆಳಗೆ ಬಿಟ್ಬಿಟ್ಟು ಇದನ್ನು ಎತ್ತರ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಕೆಲವರು ವಿರೋಧ ಮಾಡಿದಾಗ ಮುಜರಾಯಿ ಇಲಾಖೆಯವರು ಬಂದು ಆಗಮಿಕ ಇವರು ಬಂದು ಅವರು ಇನ್ಸ್ಪೆಕ್ಷನ್ ಮಾಡಿ ಇದು ಟೋಟಲಿ ಇದು ತಪ್ಪು, ಇದಕ್ಕೆ ತಪ್ಪು ಮಾಡಿದ್ದಾರೆ ಅಂತೇಳಿ ಅವರು ಹೇಳಿದ ಮೇಲೆ ಅದನ್ನು ಇದು ಮಾಡುವಂಥದ್ದಾಗಿದೆ. ಮತ್ತು ಹೊಸ ಕಮಿಟಿ ಸರ್ಕಾರ ಬದಲಾದ ಮೇಲೆ ಕಮಿಟಿ ಬದಲಾಗುತ್ತೆ. ನಾವು ನಮ್ಮ ಒಂದು ಹೊಸ ಕಮಿಟಿ ಮಾಡಿದ ಮೇಲೆ ಅಲ್ಲಿ ಅದೇನು ಬದಲಾವಣೆಗಳು ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿದ ಮೇಲೆ ಮತ್ತು ಇಲ್ಲಿ ಇದು ಕಟ್ಟಿದ್ದಾರೆ, ದೇವಸ್ಥಾನ ಕಟ್ಟಿರುವಂಥದ್ದು ಕೂಡ ಕೆಲವು ಆಯುಗಳು ತಪ್ಪು ಮಾಡಿದಾರಂತೆ, ಮೇಲೆ ಬರುವಂಥದ್ದನ್ನು ಕೆಳಗಿಟ್ಟಿದ್ದಾರಂತೆ, ಕಲ್ಲು ಏನು ಕಟ್ ಮಾಡಿ ಇಟ್ಟಿದ್ದಾರಲ್ಲ ಏನು ಡಿಸೈನ್ ಮಾಡಿ ಅದು ಕೂಡ ತಪ್ಪು ಮಾಡಿದಾರಂತೆ. ಇವೆಲ್ಲ ಕೆಲವು ತಪ್ಪುಗಳು ಮಾಡಿದ್ದಾರೆ ಅಂತೇಳಾಯಿತು. ಈಗ ಅದು ಕೋರ್ಟಲ್ಲಿ ಅವರೇ ಹೋಗಿ ಸ್ಟೇ ತೊಗೊಂಡಿದ್ದಾರೆ. ಈಗ ಕೋರ್ಟಲ್ಲಿ ಹೋಗಿ ಅವರೇ ಹೋಗಿ ಸ್ಟೇ ತೊಗೊಂಡಿದ್ದಾರೆ. ಅದನ್ನು ಸ್ಟೇ ವೇಕೇಟ್ ಮಾಡಿಸುವಂತೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಪಾಪ ಕೂಡ ಅವರು ಚಿಂತಾಮಣಿಯ ಜನ ಅಮಾಯಕರು ನಿರ್ಧರಿದ್ದಾರೆ ಅಂತೇಳಿ ಅದನ್ನು ನಮ್ಮ ಮೇಲೆ ಹೇಳಕ್ಕೆ ಬರ್ತಾರೆ. ನಿಮಗೆ ಗೊತ್ತಿದೆ, ಈಗ ಇಷ್ಟೆಲ್ಲ ದುಡ್ಡು ನಾವು ಕೊಡಿಸ್ತಾ ಇದ್ದೀವಿ. ಇವತ್ತು ನಾವು ನಮ್ಮ ತಂದೆಯವರು ಇಡೀ ಒಂದು 30 ವರ್ಷ ಕೈಲಾಸಗಿರಿಯಲ್ಲಿ ಏನು ಮಾಡಿದ್ದಾರೆ ಅಂತ ಗೊತ್ತಿದೆ. ಅದ್ರ ಮೇಲೆ ಇವರು ಯಾವ ರೀತಿ ಗದಾ ಪ್ರಹಾರ ಮಾಡ್ತಾ ಇದ್ದಾರೆ, ಏನೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ. ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಅದರಿಂದ ಇವತ್ತು ಜನ ತಿಳುವಳಿಕೆ ಬುದ್ಧಿವಂತರಿದ್ದಾರೆ. ಇವತ್ತು ಯಾರು ಏನಕ್ಕೆ ಮಾಡ್ತಾ ಇದ್ದಾರೆ, ಯಾವ ಕೆಲಸಗಳು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ, ಅದು ಸದುದ್ದೇಶ ಇದೆಯಾ ದುರುದ್ದೇಶ ಇದೆಯಾ ಅಂತಕ್ಕಂಥದ್ದು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇವತ್ತು ದೇವರು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರಿಂದ ಪಾಪ ಅವರು ಏನೋ ಅವರೇ ವಿದ್ವಂತರು, ಇದೆಲ್ಲ ದಡ್ರು ಅಂತಕ್ಕಂಥ ಭಾವನೆಯಲ್ಲಿ ಚಿಂತಾಮಣಿ ರಾಜಕಾರಣ ಯಾವಾಗಲೂ ನಾವು ಹಿಂಗೆ ಮಾಡ್ಬೋದು, ಹೆಂಗೆ ಯಾಮಾರಿಸ್ಬೋದು ಅನ್ನೋವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಆಗ್ತಾ ಇರ್ತಕ್ಕಂಥ ಕೆಲಸಗಳು ನಮ್ಮ ಬದ್ಧತೆ ಮತ್ತು ನಮ್ಮ ಪ್ರಾಮಾಣಿಕತೆ ಬಹುಶಃ ತಾವು ಗಮನಿಸ್ತೀರಾ ಅಂತಕ್ಕಂಥದ್ದು ನನ್ನ ವಿಶ್ವಾಸ. ಅದರಿಂದ ಇವತ್ತು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ತಮಗೆಲ್ಲರಿಗೂ ಮತ್ತೆ ನನ್ನ ಹೃದಯಪೂರ್ವಕವಾದಂಥ